ಮಳೆಯಿಂದ ಸಮಸ್ಯೆ ಪೀಡಿತ ಸ್ಥಳಗಳಲ್ಲಿ ಸಿಎಂ ರೌಂಡ್ಸ್ ಹಾಕ್ತಾ ಇದ್ದಾರೆ. ಈಗ 5ನೇ ಸ್ಥಳ ಮಹದೇವಪುರದ ಪಣತ್ತೂರಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಎಂ, ಡಿಸಿಎಂ, ಉಳಿದಂತ ಪ್ರಮುಖ ಅಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ. ಬಿಬಿಎಂಪಿ ಮುಖ್ಯ ಎಂಜಿನಿಯರ್ ಪ್ರಹ್ಲಾದ್ ಮೇಲೆ ಸಿಎಂ ಗರಂ ಆದ್ರು. ಈ ಸಂದರ್ಭದಲ್ಲಿ ನಾನು ಇಲ್ಲಿದ್ದೀನಿ, ನೀನು ಅಲ್ಲೇನ್ ಮಾಡ್ತಾ ಇದ್ದೀಯಾ ಅಂತ ಗರಂ ಆಗಿ ಕರೆದಿದ್ದಾರೆ. ಬಿಬಿಎಂಪಿಯ ಮುಖ್ಯ ಆಯುಕ್ತರು ಇಂಜಿನಿಯರ್ ಅನ್ನು. ರೈಲ್ವೆ ಅಂಡರ್ ಪಾಸ್ ಕೆಳಗೆ ನೀರು ನಿಲ್ತಾ ಇರುತ್ತೆ, ಕೂಡಲೇ ಸಮಸ್ಯೆ ಸರಿ ಮಾಡುವಂತೆ ಸಿಎಂ ಸ್ಥಳದಲ್ಲಿನೇ ತಾಕೀತು ಮಾಡಿದ್ದಾರೆ ಮುಖ್ಯ ಎಂಜಿನಿಯರ್ಗೆ. ನಾನು ಇಲ್ಲಿದ್ದೀನಿ, ನೀನು ಅಲ್ಲೇನ್ ಮಾಡ್ತಾ ಇದ್ದೀಯಾ ಅಂತ ಗರಂ ಆದಂತಹ ಪ್ರಸಂಗ ಕೂಡ ನಡೀತು. ಯಾಕಂದ್ರೆ ಆ ರೀತಿಯಾದಂತಹ ಪ್ರೆಷರ್ ಈಗ ಸರ್ಕಾರದ ಮೇಲಿದೆ. ಬೆಳಿಗ್ಗೆಯಿಂದಲೂ ಕೂಡ ರೌಂಡ್ಸ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಹಲವು ಸ್ಥಳಗಳನ್ನ ನಿಗದಿ ಮಾಡಲಾಗಿದೆ. ಎಲ್ಲೆಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಉಂಟಾಗಿದೆ ಬರ್ತಾ ಇರುವಂತಹ ಮಳೆ ಹಿನ್ನೆಲೆಯಲ್ಲಿ ಆ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದ. ಈಗ ಮಹದೇವಪುರದಲ್ಲಿ ವಿಸಿಟಿಂಗ್. ಇನ್ನು ಇದೇ ಸಂದರ್ಭದಲ್ಲಿ ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಬೈರತಿ ಸುರೇಶ್ ಮತ್ತು ಅರವಿಂದ್ ಲಿಂಬಾವಳಿ ಮಧ್ಯದಲ್ಲಿ ವಾಗ್ವಾದ ಕೂಡ ಆಯಿತು. ಸಿಎಂ ಸಿದ್ದರಾಮಯ್ಯ ಇದ್ರು, ಸಿದ್ದರಾಮಯ್ಯನವರ ಮುಂದೆನೆ ನಾಯಕರು ಜಟಾಪಟಿ ಇಳಿದ್ರು. ಹಿಂದಿನ ಅವಧಿಯಲ್ಲಿ ರಸ್ತೆ ಮಾಡಲಾಗಿದೆ ಅಂತ ಬೈರತಿ ಸುರೇಶ್ ಹೇಳಿದ್ರು. ಅದಕ್ಕೆ ಅರವಿಂದ್ ಲಿಂಬಾವಳಿ ಅವರ ಪ್ರತ್ಯುತ್ತರ, ಹೌದಪ್ಪ ನಮ್ಮವರದ್ದೇ ತಪ್ಪು ಅಂತ ಹೇಳಿದ್ರು ಅರವಿಂದ್ ಲಿಂಬಾವಳಿ. ಈ ಸಂದರ್ಭದಲ್ಲಿ ಎಲ್ಲರೂ ಇದ್ರು. ಸಿಎಂ, ಡಿಸಿಎಂ, PSY ತಪ್ಪು ಮಾಡಿದ್ದಾರೆ, ಅವರು ಮಾಡಿರೋದಕ್ಕೆ ಈ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಅರವಿಂದ್ ಲಿಂಬಾವಳಿ ಅವರು ಸಿಎಂ ಮುಂದೆನೆ ದೂರಿದ್ದಾರೆ. ಯಡಿಯೂರಪ್ಪನವರ ಹೆಸರನ್ನ ತೆಗೆದು ಬೈರತಿ ಮತ್ತು ಲಿಂಬಾವಳಿ ನಡುವೆ ವಾಗ್ವಾದ ಆಗಿರುವಂತಹ ಕ್ಷಣ ಇದು. ಸರಿ ಬಿಡಪ್ಪ ಅಂತ ಮತ್ತೆ ಸಿಎಂ ಮತ್ತು ಡಿಸಿಎಂ ರಸ್ತೆ ವೀಕ್ಷಣೆಗೆ ಈ ಸ್ಥಳ ಮಹಜರಿಗೆ ಮುಂದುವರಿತಾರೆ. ಸಣ್ಣ ಸಣ್ಣ ವಿಷಯ ಡಾಕ್ಯುಮೆಂಟ್ ಕೊಡು, ಎನ್ಕರಮನ್ಸ್ ಕೊಡು, ಈ ಥರ ಮಾಡ್ತಾರೆ. 4 ಜನರದ್ದು ಪ್ರಾಪರ್ಟಿ ಕಂಪನ್ಸೇಷನ್ ಕೊಟ್ಟರೆ 4 ಜನರಲ್ಲಿ ಒಬ್ಬದು ರೆಡಿ ಇದೆ. ಇನ್ನೊಂದಿಬ್ಬರದ್ದು ಏನಾಗಿದೆ ಅಂತ ಎನ್ಕಂಬರೆನ್ಸ್ ಕೊಡು, ಓಡಾಡ್ತಾನೆ. ಮೂರು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಯಾವ ಸ್ಥಳಗಳಿಗೆ ಸಿಎಂ, ಡಿಸಿಎಂ ಇವತ್ತು ವಿಸಿಟ್ ಮಾಡಿದ್ರು ಅಂತ. ಬಹುತೇಕ ಎಲ್ಲೆಲ್ಲಿ ದೊಡ್ಡ ಪ್ರಮಾಣದ ಹಾನಿಯಾಗಿದೆ ಮಳೆಯ ಹಿನ್ನೆಲೆಯಲ್ಲಿ ಆ ಪ್ರದೇಶಗಳನ್ನ ನಿಗದಿ ಮಾಡಲಾಗಿತ್ತು. ಅಲ್ಲೆಲ್ಲ ಸಿಎಂ, ಡಿಸಿಎಂ ಸೇರಿದಂಗೆ ಬಿಬಿಎಂಪಿಯ ಮುಖ್ಯ ಎಲ್ಲ ಅಧಿಕಾರಿಗಳು ಬಂದಿದ್ರು. ಜೊತೆಗೆ ಒಂದಿಷ್ಟು ಸಚಿವರು, ನಾಯಕರು ಕೂಡ ಇದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಒಂದ್ ಕಡೆ ಸಿಎಂ, ಡಿಸಿಎಂ ಜೊತೆಗೆ ಅಧಿಕಾರಿಗಳ ವಿಸಿಟಿಂಗ್ ನೋಡ್ತಾ ಇದ್ದೀವಿ. ಏನೆಲ್ಲ ಪರಿಹಾರ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ರಾಜಕೀಯ ಜಟಾಪಟಿಗಳು ಕೂಡ ಕಾರಣ ಆಗಿದೆ ಈ ಒಂದು ವಿಸಿಟಿಂಗು. ಏನು ಡೀಟೇಲ್ಸ್ ಇದೆ?
ಅರುಣ್, ಸಿಎಂ ಸಿಟಿ ರೌಂಡ್ಸ್ ಅನ್ನ ಇವತ್ತು ಹೆಬ್ಬಾಳದಿಂದ ಆರಂಭಿಸಿ ಈಗ ಸಿಲ್ಕ್ ಬೋರ್ಡ್ಗೆ ಬಂದಿರುವಂತದ್ದು. ಪ್ರಮುಖವಾಗಿ ಮಳೆ ಹಾನಿಗೆ ಒಳಗಾಗಿರ್ತಕ್ಕಂಥ ಎಲ್ಲಾ ಪ್ರದೇಶಗಳನ್ನ ಸಿಎಂ ವಿಸಿಟ್ ಮಾಡಿದ್ದಾರೆ. ಸಾಯಿ ಲೇಔಟ್ ನಲ್ಲಿ ವಿಸಿಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಇಲ್ಲಿ ಪ್ರತಿ ಬಾರಿಯೂ ಕೂಡ ಸಮಸ್ಯೆ ಆಗತ್ತೆ, ಈ ಸಮಸ್ಯೆಗೆ ನೇರ ಹೊಣೆ ಬಿಬಿಎಂಪಿ ಅಧಿಕಾರಿಗಳು ಅನ್ನುವಂತ ರೀತಿಯಲ್ಲಿ ಅವರು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಅದರ ಜೊತೆಗೆ ಪಣತ್ತೂರಿನಲ್ಲಿ ಏನು ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ಹಾಗೂ ರಸ್ತೆಯ ಕಾಮಗಾರಿಗಳನ್ನ ವೀಕ್ಷಣೆ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಜಟಾಪಟಿಯೂ ಕೂಡ ಆಯಿತು. ಬಿಜೆಪಿಯ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಮತ್ತು ಭೈರತಿ ಬಸವರಾಜ್ ಸುರೇಶ್ ಅವರ ನಡುವೆ ವಾಗ್ವಾದ ಸ್ವಲ್ಪ ಮಟ್ಟಿಗೆ ಆಯಿತು. ರಸ್ತೆ ಅಭಿವೃದ್ಧಿಯನ್ನ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಾಡಿದ ಕಾರಣಕ್ಕಾಗಿ ಈ ರೀತಿಯ ಅವ್ಯವಸ್ಥೆ ಆಗಿದೆ ಅನ್ನುವಂತ ಆರೋಪವನ್ನ ಅಲ್ಲಿ ಭೈರತಿ ಸುರೇಶ್ ಮಾಡ್ತಾರೆ. ಅದಾದ ನಂತರದಲ್ಲಿ ಅದನ್ನ ಅರವಿಂದ್ ಲಿಂಬಾವಳಿ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಈ ಒಂದು ಪರಿಹಾರವನ್ನು ಒದಗಿಸಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಲಹೆಗಳನ್ನು ಕೂಡ ಕೊಡ್ತಾರೆ. ಜೊತೆಗೆ ಈಗ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಕೂಡ ಈಗ ತಾನೇ ಸಿಎಂ ಸಿದ್ದರಾಮಯ್ಯನವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಸಹಜವಾಗಿ ಸಿಲ್ಕ್ ಬೋರ್ಡ್ ನಲ್ಲೂ ಕೂಡ ಮೆಟ್ರೋ ಕಾಮಗಾರಿ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಭಾಗದಲ್ಲಿ ರಾಜಕಾಲುವೆಯನ್ನ ಬ್ಲಾಕ್ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಮಳೆ ವಿಪರೀತ ಸುರಿತು ಅಂತಂದ್ರೆ ರಾಜಕಾಲುವೆ ನೀರು ಓವರ್ಫ್ಲೋ ಆಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣವಾಗಿ ಮುಳುಗಡೆ ಆಗತ್ತೆ. ಇದರಿಂದ ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಆಗ್ತದೆ. ಇದೇ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಮೆಟ್ರೋ ಅಧಿಕಾರಿಗಳ ಮೇಲೆ ಗರಂ ಆದ್ರು. ಅಂದ್ರೆ ರಾಜಕಾಲುವೆಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿರುವಂತ ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಉದ್ಭವವಾಗಿರುವಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಂತ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಏನ್ ಬ್ಲಾಕ್ ಮಾಡಲಾಗಿದೆ ಅದನ್ನ ಸರಿಪಡಿಸಿ ಅದನ್ನ ತೆರವುಗೊಳಿಸಿ ನೀರು ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಪ್ರಹ್ಲಾದ್ ಅವರಿಗೂ ಕೂಡ ಸಾಕಷ್ಟು ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಸಾಯಿ ಲೇಔಟ್, ಹೆಬ್ಬಾಳ, ಜೊತೆಗೆ ಪಣತ್ತೂರು, ಸಿಲ್ಕ್ ಬೋರ್ಡ್ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಈಗಾಗಲೇ ವೀಕ್ಷಣೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಥಳದಲ್ಲಿಯೇ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಅಧಿಕಾರಿಗಳಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮಾಹಿತಿಯನ್ನ ತೆಗೆದುಕೊಂಡು ಅದಕ್ಕೆ ಕ್ರಮಕ್ಕೆ ಸಂಬಂಧಪಟ್ಟಂತೆಯೂ ಅನೇಕ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಒಂದು ಹಂತದಲ್ಲಿ ಸಾರ್ವಜನಿಕರು ಕೂಡ ಕೆಲವೊಂದು ಭಾಗಗಳಲ್ಲಿ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ಸಮಸ್ಯೆಗೆ ಮೂಲ ಕಾರಣವನ್ನು ಹುಡುಕಬೇಕು, ಅದನ್ನ ಪರಿಹಾರಗೊಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ನಿಟ್ಟಿನಲ್ಲೂ ಕೂಡ ಆಗ್ರಹವನ್ನು ಕೂಡ ಮಾಡಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಇನ್ನು ವಿಜಯನಗರದಲ್ಲಿ ಮುಂಗಾರು ಪೂರ್ವ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗದೆ ಮಹೇಂದ್ರ ಗೂಡ್ಸ್ ವಾಹನ. ಈ ವಾಹನದಲ್ಲಿದ್ದಂತಹ ಕೂಲಿ ಕಾರ್ಮಿಕರ ಪ್ರಾಣವನ್ನ ಅಲ್ಲೇ ಇದ್ದಂತಹ ಯುವಕರು ರಕ್ಷಣೆ ಮಾಡಿದ್ದಾರೆ. ಬೈಲುವದ್ದೆಗೆರೆ ಗ್ರಾಮದ ಬಳಿಯ ರೈಲ್ವೆ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿದೆ. ವಿದ್ಯುತ್ ಕಾಮಗಾರಿಗಾಗಿ ನೌಕರರು ಆಗಮಿಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನಾವು ಮಾಡಿ ತೋರಿಸ್ತಾ ಇದ್ದೀರಿ ನೋಡಿ. ಆ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಅದರ ಮಧ್ಯದಲ್ಲಿನೇ ವೆಹಿಕಲ್ ಸಿಕ್ಕಾಕೊಂಡಿರುವಂತದ್ದು. ಇವರು ಬಂದಿದ್ದು ವಿದ್ಯುತ್ ಕಾಮಗಾರಿಗಾಗಿ. ಮಳೆಯ ನೀರಲ್ಲಿ ಕೊಚ್ಚಿ ಹೋಗ್ತಾ ಇತ್ತು ವಾಹನ. ವಿದ್ಯುತ್ ಇಲಾಖೆಯ ಕಾರ್ಮಿಕರು ಮತ್ತು ನೌಕರರ ಪ್ರಾಣ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯ ಯುವಕರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಬೈಲುವದ್ದೆಗೆರೆಯ ಗ್ರಾಮದಲ್ಲಿ ನಡೆದಂತಹ ಘಟನೆ. ಆ ಪ್ರಮಾಣದ ನೀರಿದ್ರೂ ಕೂಡ ವಿದ್ಯುತ್ ಕೆಲಸಕ್ಕೆ ಬಂದಿರುವಂತದ್ದು ವಿಪರ್ಯಾಸ.